ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆಯಲ್ಲ ಅಂತ ನನಗೆ ಗೊತ್ತಾಗಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಆಗಬೇಕು. ಅದರಿಂದ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆಯಾ ಇಲ್ಲ ಅಂತ ನನಗೆ ಗೊತ್ತಾಗುತ್ತೆ. ದಯವಿಟ್ಟು ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ಇದು ನನ್ನ ಮಗನ ಬರ್ತಡೇ ಮಾರನೇ ದಿನದ ವ್ಲಾಗ್ ಹಾಕ್ತಾ ಇರೋದು. ನನ್ನ ಮಗನ ಬರ್ತಡೇ ವ್ಲಾಗ್ ಹಾಕ್ತೀನಿ. ಅದು ಸ್ವಲ್ಪ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗ್ತಾಯಿದೆ, ಹಾಗಾಗಿ ನಾನು ಇದು ಬರ್ತಡೇ ಮಾರನೇ ದಿನದ ವ್ಲಾಗ್ ಹಾಕ್ತಾಯಿದ್ದೀನಿ. ನಮ್ಮಮ್ಮ, ನನ್ನ ತಂಗಿ ಎಲ್ಲರೂ ಬಂದಿದ್ದರು. ತಂಗಿ ಹಸ್ಬೆಂಡು ಅವರೆಲ್ಲ ಬಂದಿದ್ದರು. ನಮ್ಮ ಅಕ್ಕನ ಮಗನೂ ಬಂದಿದ್ದ. ನಮ್ಮ ಅವರಿಗೇನೋ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅವರು ಬರೋಕ್ಕಾಗಿಲ್ಲ ಅಂತ ಹೇಳ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಮನೆಯವರು ಮಧ್ಯಾಹ್ನಕ್ಕೆ ಊಟಕ್ಕೆ ಬಂದಿದ್ದರು. ಎಲ್ಲ ನನ್ನ ಅಕ್ಕನ ಮಗ ಏನೋ ಕಾಮಿಡಿ ಮಾಡ್ತಾಯಿದ್ದ, ಹಾಗಾಗಿ ಅವನಿಗೆ ಮಾತಾಡಿಸ್ಕೊಂಡು ನಮ್ಮ ಮನೆಯವ್ರ ಜೊತೆ ಎಲ್ಲ, ನಮ್ಮಮ್ಮ ಎಲ್ಲ ಇದ್ರಲ್ವ, ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ತಂಗಿನೂ ಬರ್ದಲೇ ಒಂದು ಸುಮಾರು 5-6 ತಿಂಗಳಾಗಿತ್ತು, ಅವಳು ಬಂದಿದ್ಲಲ್ವ, ಹಾಗಾಗಿ ಎಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ಅವಳು ಅಕ್ಕ ತಲೆಗೆ ಎಣ್ಣೆ ಹಾಕಬೇಕು, ಎಣ್ಣೆ ಖಾಲಿಯಾಗಿದೆ ಬಿಸಿ ಮಾಡು ಅಂತ ಹೇಳಿದ್ಲು. ನನಗೂ 4-5 ದಿನದಿಂದ ತಲೆಗೆ ಎಣ್ಣೆನೇ ಹಾಕಿರಲಿಲ್ಲ. ಬಿಸಿ ಮಾಡೋದು ಮರ್ತು ಹೋಗ್ಬಿಟ್ಟಿದೆ, ಖಾಲಿನೂ ಆಗಿತ್ತು ಮತ್ತು ಟೈಮೇ ಸಿಕ್ಕಿರಲಿಲ್ಲ. ಸ್ವಲ್ಪ ಬ್ಯುಸಿ ಇರೋದ್ರಿಂದ ಎಣ್ಣೆನ ಬಿಸಿ ಮಾಡೋಕ್ಕಾಗಿರಲಿಲ್ಲ. ನಾನು 1 ಲೀಟ್ರ್ ಪ್ಯಾರಾಶೂಟ್ ಎಣ್ಣೆಗೆ ಸ್ವಲ್ಪ ದಾಸವಾಳದ ಎಲೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಮೆಂತ್ಯ ಮತ್ತು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ರುಬ್ಬಿರೋ ಅಂಥ ಅದು ಬೀಜ ತಗೊಂಡು ರುಬ್ಕೊಂಡು ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಆಯಿಲ್ದು ವಿಡಿಯೋ ಬೇಕು, ನಮಗೂ ಈ ರೆಸಿಪಿ ಬೇಕು ಅಂದರೆ ನೀವು ಹೋಗಿ, ಆಲ್ರೆಡಿ ನಾನು ಅಂದರೆ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ, ನೀವು ಹೋಗಿ ಚೆಕ್ ಮಾಡ್ಬೋದು ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ. ನಾನು ನೆಲ್ಲಿಕಾಯಿನ ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಆ ಪೇಸ್ಟನ್ನು ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊತಿದ್ದೀನಿ. ನಾನು ಇಲ್ಲಿ 1 ಲೀಟ್ರ್ ಎಣ್ಣೆನ ತೊಗೊಂಡಿದ್ದೀನಿ. ಯಾಕಂದರೆ 1 ಲೀಟ್ರ್ ತೊಗೊಂಡ್ರೆ ನನಗೊಬ್ಳಿಗಾದರೆ, ನಮ್ಮ ಮನೆಯವರು ಸ್ವಲ್ಪ ಯೂಸ್ ಮಾಡ್ತಾರೆ, ನನಗೊಬ್ಳಿಗಾದರೆ 1-1.5 ತಿಂಗಳು 2 ತಿಂಗಳು ಬರುತ್ತೆ 1 ಲೀಟ್ರ್ ಎಣ್ಣೆ. ಹಾಗಾಗಿ ನಾನು 1 ಲೀಟ್ರ್ ಒಂದೇ ಸಲ ಬಿಸಿ ಮಾಡಿ ಇಟ್ಕೊತೀನಿ, ಪದೇ ಪದೇ ಬಿಸಿ ಮಾಡೋಕ್ಕಾಗಲ್ಲ ಅಂತ. ಇದು ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಾದರೆ ಉಕ್ಕುತ್ತೆ ಮತ್ತು ಅದ್ರದ್ದು ಅಂಶ ಎಲ್ಲ ಹೋಗ್ಬಿಡುತ್ತೆ ನಾವು ಹೈ ಫ್ಲೇಮಲ್ಲಿ ಬಿಸಿ ಮಾಡಿದ್ರೆ. ಹಾಗಾಗಿ ನಾನು ಲೋ ಫ್ಲೇಮಲ್ಲೇ, ಅದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮೆಂತ್ಯ ಕಮ್ಮಿ ಇತ್ತು ಸ್ವಲ್ಪ, ನಾನು ಹಂಗಾಗಿ ಸ್ವಲ್ಪನೇ ಮೆಂತ್ಯ ತಗೊಂಡಿದ್ದೀನಿ. ಮೆಂತ್ಯ ತರಿಸೋದನ್ನು ಮರ್ತು ಹೋಗ್ಬಿಟ್ಟಿತ್ತು. ಅಷ್ಟರಲ್ಲಿ ಮೆಂತ್ಯ ಇಷ್ಟಿದೆ, ಹಾಕಿ ಪರವಾಗಿಲ್ಲ ಮಾಡ್ಕೊಳ್ಳೋಣ ಅಂತ ಅರ್ಜೆಂಟಾಗಿ ತಲೆ ಫುಲ್ಲು ಒಂಥರ ಎಲ್ಲ ಇದಾಗ್ತಾಯಿತ್ತು, ತಲೆಗೆ ಎಣ್ಣೆ ಹಾಕ್ತಲೇ. ಹಾಗಾಗಿ ಎಲ್ಲ ನಾನು ಬಿಸಿ ಮಾಡಿಕೊಂಡು ಸ್ವಲ್ಪನೇ ಮೆಂತ್ಯ ಹಾಕಿದ್ದೀನಿ. ಮೆಂತ್ಯ ಎಲ್ಲ ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗ ಬಂದು ಕಿತಾಪತಿ ಮಾಡ್ತಾಯಿದ್ದ ಅಡುಗೆ ಮನೇಲಿ, ಅಮ್ಮ ಅದು ಕೊಡು ಇದು ಕೊಡು ಅಂತ. ಅಷ್ಟರಲ್ಲಿ ಅವ್ರು ಚಿಕ್ಕಿ ಈ ಥರ ಎಲ್ಲ ಏನೋ ಹೇಳ್ಕೊಂಡು ಅವನ ಬಗ್ಗೆ ಕಾಮಿಡಿ ಮಾಡ್ತಾಯಿದ್ರು. ನಮ್ಮಮ್ಮ ಎಲ್ಲ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು. ನಾನು ಅಷ್ಟರಲ್ಲಿ ನೈಟಿಗೆ ಅನ್ನ ಮಾಡೋದಾ ಮುದ್ದೆ ಮಾಡೋದಾ ಅಂತ, ಅವ್ರ ಯಜಮಾನ್ರು ಜಾಸ್ತಿ ಮುದ್ದೆ ತಿಂತಾರೆ, ಹಾಗಾಗಿ ಅವ್ರಿಗೆ ಮುದ್ದೆ ಬೇಕಾ ಅನ್ನ ಬೇಕಾ ಇಲ್ಲ ಅನ್ನನೇ ಸಾಕಾ ಅಂತ ಕೇಳ್ತಾ ಇದ್ದೆ. ಅವರು ಮುದ್ದೆ ಬೇಡ, ಮಧ್ಯಾಹ್ನ ತಿಂದಿರೋದೇ ಡೈಜೆಷನ್ ಆಗಿಲ್ಲ, ಅನ್ನನೇ ರೈಸೇ ಸಾಕು, ಮುದ್ದೆ ಮಾಡಬೇಡ ಅಂತ ಹೇಳಿದ್ಲು ನನ್ನ ತಂಗಿ. ಹಾಗಾಗಿ ನಾನು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ನಲ್ವ, ಅದು ಉಕ್ತೈತೆ ಅಂತ ಕರೆದ್ಲು ನನ್ನ ಫ್ರೆಂಡು. ಇಲ್ಲಿ ನೋಡಿ, ಇವಾಗ ಈ ಥರ ಉಕ್ಕುತ್ತೆ, ನೀವು ಲೋ ಫ್ಲೇಮಲ್ಲಿ ಇಟ್ರೂ ಇದೇ ಥರ ಉಕ್ಕುತ್ತೆ. ಅದನ್ನು ಒಂದು ಚೌಟ್ ತೊಗೊಂಡು ನೀವು ಈ ಥರ ಗೂರಾಡ್ತಾನೆ ಇರಬೇಕು, ಇಲ್ಲ ಅಂದರೆ ಉಕ್ಕಿ ಕೆಳಗಡೆ ಎಲ್ಲ ಚೆಲ್ಲೋಗ್ಬಿಡುತ್ತೆ. ಇದು ನಾನು ವೀಕ್ಲಿ ನಾನು 3 ಸಲ ಹಾಕ್ತೀನಿ ತಲೆಗೆ ಎಣ್ಣೆನ. ತುಂಬಾ ಹೇರ್ ಗ್ರೋತ್ ಆಗೋಕ್ಕೆ ಮತ್ತು ಕೂದಲು ದಪ್ಪ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೆಲ್ಲಿಕಾಯಿ ಬಂದುಬಿಟ್ಟು ನಮ್ಮ ಈ ವೈಟ್ ಹೇರ್ಸ್ ಏನಿರುತ್ತೆ ಅದನ್ನು ಆದಷ್ಟು ಕಮ್ಮಿ ಮಾಡಲಿಕ್ಕೆ, ಅಂದರೆ ವೈಟ್ ಹೇರ್ಸ್ನ ಆಗಲಿಕ್ಕೆ ಬಿಡೋದಿಲ್ಲ ನೆಲ್ಲಿಕಾಯಿ. ಮತ್ತು ಇದು ಕರ್ಬೇವಿನ ಸೊಪ್ಪು ನಮ್ಮ ಕಣ್ಣಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಕರಿಬೇವು. ಹಾಗಾಗಿ ನಾನು ಇದನ್ನೆಲ್ಲ ಹಾಕಿ, ಮತ್ತು ದಾಸವಾಳ ಎಲ್ಲ ಹಾಕಿ, ನನಗೆ ದಾಸವಾಳ ಅಷ್ಟಾಗಿ ಸಿಗಲ್ಲ ಇಲ್ಲಿ. ದಾಸವಾಳ ಬಿಟ್ಟಿರೋ ಟೈಮಲ್ಲಿ ನಾನು ಎಣ್ಣೆ ಕಾಸಲ್ಲ,
ಅದು ಬಿಡದೇ ಇರೋ ಟೈಮಲ್ಲಿ ಆ ಎಣ್ಣೆ ಖಾಲಿಯಾಗಿರುತ್ತೆ, ಕಾಸಲೇಬೇಕಾಗುತ್ತೆ. ಹಾಗಾಗಿ ನಾನು ದಾಸವಾಳದ ಎಲೆನೇ ಹಾಕ್ತೀನಿ. ದಾಸವಾಳದ ಎಲೆ ಹಾಕಿ ಬಿಸಿ ಮಾಡ್ಕೊಳ್ತೀನಿ. ಮತ್ತು ಮೆಂತ್ಯ ಮತ್ತು ಈರುಳ್ಳಿ ನಮ್ಮ ಹೇರಿಗೆ ಶೈನಿಂಗ್ ಕೊಡುತ್ತೆ. ಏನು ನಮ್ಮ ಹೇರ್ ಇರುತ್ತಲ್ವ, ಡಲ್ ಇದ್ದರೆ ಮತ್ತು ಸ್ವಲ್ಪ ಇದು ಏನಂತಾರೆ, ಕೂದಲು ಹೊಟ್ಟು ಏನಾದರೂ ಇದ್ದರೆ ಅದನ್ನು ಹೋಗಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಶೈನಿ ತುಂಬಾ ಚೆನ್ನಾಗಿರುತ್ತೆ ಕೂದಲು. ನಾನು ಅಷ್ಟರಲ್ಲಿ ಆ ಕಡೆ ಒಂದು ಕಡೆ ಎಣ್ಣೆ ಕಾಸೋಕ್ಕಿಟ್ಟು ಸ್ವಲ್ಪ ಟೀ ಕುಡ್ದಿರೋದೆಲ್ಲ ಪಾತ್ರೆ ಇತ್ತು. ಪಾತ್ರೆನೆಲ್ಲ ತೊಳೆದು ನನ್ನ ಫ್ರೆಂಡ್ ಮಾತಾಡ್ಸ್ಕೊಂಡು ನಿಂತಿದ್ಲು. ಪಾತ್ರೆ ಎಲ್ಲ ತೊಳ್ಕೊಂಡು ಮತ್ತೆ ಎಣ್ಣೆ ಕಾಯಿಸಿ ಎಲ್ಲ ಇದು ಮಾಡೋ ಅಷ್ಟರಲ್ಲಿ ಟೈಮೇ ಆಗೋಯಿತು. ಅವರು ಊಟಕ್ಕೆ ಅವ್ರ ಮನೇಲೆಲ್ಲ 8:30 8 ಗಂಟೆಗೆ ಊಟ ಮಾಡಿಬಿಡ್ತಾರೆ. ಪಾತ್ರೆ ಎಲ್ಲ ತೊಳೆದು ಎಣ್ಣೆ ಕಾಸೋಕ್ಕಿಟ್ಟಿದ್ವಲ್ಲ, ಎಣ್ಣೆನೂ ಈ ಥರ ಅದು ಉಗ್ತಾನೆ ಇರುತ್ತೆ, ನಾವು ಗುರಾಡ್ತಾನೆ ಇರಬೇಕು. ಇಲ್ಲಿ ನೋಡಿ ಆಲ್ರೆಡಿ ಒಂದು 50% ಅಷ್ಟು ಅದು ಬಿಸಿಯಾಗಿದೆ ಎಣ್ಣೆ. ಇದನ್ನು ತುಂಬಾ ನಿಧಾನವಾಗಿ ತುಂಬ ಪೇಷನ್ಸ್ ಇರಬೇಕು ಬಿಸಿ ಮಾಡಬೇಕಾದ್ರೆ. ನಾವು ಬಡ ಅಂತ ಹೈ ಫ್ಲೇಮ್ ಇಟ್ಟು ಬಿಸಿ ಮಾಡ್ಕೊಂಡ್ರೆ ಅದರಲ್ಲಿರೋ ಅಂಶ ಎಲ್ಲ ಹೋಗ್ಬಿಡುತ್ತೆ, ಸುಟ್ಟಿ ಕರಕಲಾಗ್ಬಿಡುತ್ತೆ. ಆ ಥರ ಮಾಡಿದ್ರೆ ನಮ್ಮ ತಲೆ ಕೂದಲಿಗೂ ಏನೂ ಎಫೆಕ್ಟ್ ಆಗಲ್ಲ. ಹಾಗಾಗಿ ನಾನು ಲೋ ಫ್ಲೇಮಲ್ಲೇ ಯಾವಾಗಲೂ ಬಿಸಿ ಮಾಡಿದ್ರು ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಬೋದು ನೀವು, ಅದು ನೊರೆ ಏನು ಬರ್ತಿದೆಯಲ್ಲ, ಅದು ಆಲ್ರೆಡಿ 50% ಬಿಸಿಯಾಗಿದೆ ಎಣ್ಣೆ. ಆ ನೊರೆ ಫುಲ್ಲು ಸ್ಟಾಪ್ ಆಗೋವರೆಗೂ ನಿಮಗೆ ಗೊತ್ತಾಗಿಲ್ಲ ಎಣ್ಣೆ ಕಾದಿದೆ, ಎಣ್ಣೆ ಬಿಸಿಯಾಗಿದೆ ಅಂತ ಗೊತ್ತಾಗಿಲ್ಲ ಅಂದಾಗ ನೊರೆ ಏನು ಬಬಲ್ಸ್ ಬರುತ್ತಲ್ವ, ಆ ನೊರೆಗಳು ಕಮ್ಮಿ ಆಗ್ತವೆ. ಅಂದರೆ ಇಲ್ಲಿ ನೋಡ್ಬೋದು ನೀವು, ಅದು ಇವಾಗ ಮಧ್ಯ ಬಿಸಿಯಲ್ಲಿದೆ ಅದು. ಅಂದರೆ ಆ ಕಡೆನೂ ಬಿಸಿಯಾಗಿಲ್ಲ, ಈ ಕಡೆನೂ 50-50 ಬಿಸಿಯಾಗಿದೆ. ಹಾಗಾಗಿ ನೊರೆ ಜಾಸ್ತಿ ಆಗ್ತಿದೆ. ಈ ನೊರೆ ಫುಲ್ ಕಂಪ್ಲೀಟಾಗಿ ನೊರೆ ಎಲ್ಲ ಯಾವಾಗ ಹೋಗುತ್ತೆ ಆವಾಗ ಫುಲ್ಲು ಎಣ್ಣೆ ರೆಡಿಯಾಗಿದೆ ಅಂತ. ಹಾಗಂತ ನೀವು ಹೈ ಫ್ಲೇಮಲ್ಲೆಲ್ಲ ಇಡೋಕ್ಕೆ ಹೋಗ್ಬೇಡಿ, ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕು ಇದನ್ನು. ಇಲ್ಲಿ ನೋಡಿ, ಅದು ಉಗ್ತಾನೇ ಇರುತ್ತೆ, ಈ ಥರ ತಿರ್ಸ್ತಾನೇ ಇರಬೇಕು, ಇಲ್ಲ ಅಂದರೆ ಹೋಗ್ಬಿಡುತ್ತದು. ಇಲ್ಲಿ ನೋಡಿ 80% ಬಿಸಿಯಾಗಿದೆ ಎಣ್ಣೆ. ಅದು ಬಿಸಿ ಆಗೋವರೆಗೂ ನಾವು ಅದು ಉಗ್ತಾನೇ ಇರುತ್ತೆ, ಅದು ನಾವು ಯಾವಾಗಲೂ ತಿರ್ಸ್ತಾನೇ ಇರಬೇಕು. ಇಲ್ಲಿ ನೋಡಿ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ನಲ್ಲಿಕಾಯಿ ಏನು ಹಾಕಿದ್ದೆ, ನಲ್ಲಿಕಾಯಿ ಈರುಳ್ಳಿ ಎಲ್ಲ ಯಾವ ಥರ ಕಲರ್ ಬಂದಿದೆ ಮತ್ತು ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಬಿಸಿಯಾಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಎಣ್ಣೆನ ನೀವು ತಲೆಗೆ ಮಾಡಿ ಹಾಕ್ಕೊಂಡ್ರೆ ತುಂಬಾ ಏನೋ ಒಂಥರ ಸಮಾಧಾನ ಆಗುತ್ತೆ. ಮತ್ತು ಹೇರ್ ಗ್ರೋತಿಗೂ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಸಣ್ಣ ಬೇಬಿ ಹೇರು ಮತ್ತು ಎಲ್ಲಿ ಹೇರ್ ಇರಲ್ಲ, ಅಂದರೆ ತಲೆಯಲ್ಲಿ ಎಲ್ಲಿ ಹೇರ್ ಇರಲ್ಲ ಗ್ರೋತ್ ಆಗಲಿಕ್ಕೆ, ಅಲ್ಲಿ ಎಲ್ಲ ಕ್ಲೀನಾಗಿ ಹಚ್ಚಿದ್ರೆ ಮತ್ತು ವೈಟ್ ಹೇರ್ಸಿಗೆ ಇದಾಗೋಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಅಂದರೆ ಆಲ್ರೆಡಿ ಒಂದು 90% ಆಗಿದೆ. ಇಲ್ಲಿ ನೋಡಿ ಇಷ್ಟು ಆಗಿದೆ. ಅದು ಮೆಂತೆ, ನಲ್ಲಿಕಾಯಿ ಅದೆಲ್ಲ ಫುಲ್ಲು ಇದಾಗ್ಬಿಟ್ಟಿದೆ. ಇವಾಗ ಇನ್ನೊಂದು 10% ಅಷ್ಟು ಬಿಸಿ ಮಾಡಿ ಇಳಿಸ್ಕೋಬೇಕು. ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ಥರ ಬಿಸಿಯಾಗಿದೆ ಅಂತ. ಇಲ್ಲಿ ನೋಡಿ ಎಷ್ಟು ಈ ಥರ ಬಿಸಿ ಮಾಡಿಕೊಂಡ್ರೆ ಸಾಕು. ಅದು ಪಾತ್ರೆ ಬಿಸಿ ಇರುತ್ತಲ್ವ, ಅದರಲ್ಲೇ ಇನ್ನೊಂದು ಸ್ವಲ್ಪ ರೋಸ್ಟ್ ಆಗುತ್ತೆ. ನಾನು ಇವಾಗ ತಲೆಗೆ ಎಣ್ಣೆ ಹಾಕಿರಲಿಲ್ಲ, ಎಣ್ಣೆ ಹಾಕ್ದಲೇ ಸ್ವಲ್ಪ ತಲೆನೋವೆಲ್ಲ ಬಂದುಬಿಟ್ಟಿತ್ತು. ಎಣ್ಣೆ ಹಾಕಿಲ್ಲ ನನಗೆ ವೀಕಲ್ಲಿ ಒಂದು 4-5 ಸರಿ ಎಣ್ಣೆ ಹಾಕಿಲ್ಲ ಅಂದರೆ ಫುಲ್ಲು ಹೆಡ್ಡೇಕ್ ಥರ ಬಂದು ಸುಸ್ತಾಗ್ಬಿಡುತ್ತೆ, ಕಣ್ಣೇ ಬಿಡೋಕ್ಕಾಗಲ್ಲ, ಅಷ್ಟು ಉರಿ ಬಂದುಬಿಡುತ್ತೆ ಕಣ್ಣೆಲ್ಲ.
ನಾನು ಬಿಸಿನೇ ತಗೊಂಡು ಹೋಗಿ ಈ ಥರ ತಣ್ಣಗೆ ಫ್ಯಾನ್ ಆಡಿ ಈ ಥರ ತಣ್ಣಗೆ ಹಾಕೋಕ್ಕೆ ಇಡ್ತಾಯಿದ್ದೀನಿ, ಹಾಕ್ಸ್ಕೊಳ್ಳೋಣ ಎಣ್ಣೆ ತಲೆಗೆ ಅಂತ. ಅಷ್ಟರಲ್ಲಿ ನನ್ನ ಮಗ ಏನೋ ಕಿತಾಪತಿ ಮಾಡ್ತಾಯಿದ್ದ. ನನ್ನ ಅಕ್ಕನ ಮಗ ಈ ಥರ ಕೂತ್ಕೊಂಡು ಏನೋ ಮಾಡಿಕೊಂಡು ಕಾಮಿಡಿ ಮಾಡ್ಕೊಂಡು ಅವ್ನು ಯಾವಾಗಲೂ ಅಂದರೆ ಕಾಮಿಡಿ ಮಾಡೋ ಥರ ಆ್ಯಕ್ಟಿಂಗ್ ಮಾಡ್ತಿರ್ತಾನೆ. ನನ್ನ ತಂಗಿ ಚೆನ್ನಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾಳೆ, ಹಾಗಾಗಿ ಅವಳಿಗೆ ಎಣ್ಣೆ ಹಾಕು ಅಂತ ಕೊಟ್ಟೆ. ಅವಳು ಬಾ ಹಾಕ್ತೀನಿ ಅಂತ ಈ ಥರ ಎಲ್ಲ ಅಂದರೆ ಬೈತಲ್ಲೇ ತೆಗೆದು ಈ ಥರ ಕ್ಲೀನಾಗಿ ಎಣ್ಣೆ ಹಾಕ್ತಾಳೆ ಅವಳು ಎಣ್ಣೆ ಚೆನ್ನಾಗಿ ಅಬ್ಸರ್ವ್ ಆಗೋಂಗೆ ಬೈತಲ್ಲೇ ತೆಗೆದು ಎಣ್ಣೆ ಹಾಕ್ತಾಳೆ. ನಮಗೂ ಅಷ್ಟೇ ಬೇರೆ ಕೈಲಿ ಹಾಕಿಸ್ಕೊಂಡ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ನಮ್ಮ ಕೂದಲಿಗೆ ನಾವೇ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೋಬೇಕು ಅಂದರೆ ಅಷ್ಟು ರಿಲ್ಯಾಕ್ಸ್ ಆಗೋಲ್ಲ. ನಾವು ಈ ಥರ ಕೂತ್ಕೊಂಡು ಕ್ಲೀನಾಗಿ ಎಣ್ಣೆ ಹಾಕ್ಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗೋ ಥರ ಅಂದರೆ ನಮಗೆ ಸಮಾಧಾನ ಆಗೋ ಥರ ಎಣ್ಣೆ ಹಾಕ್ಸ್ಕೊಂಡ್ರೆ ತುಂಬಾ ಒಂಥರ ಮೈಂಡೆಲ್ಲ ರಿಲೀಫಾಗಿ ಫ್ರೆಶ್ನೆಸ್ ಥರ ಬರುತ್ತೆ. ಇಲ್ಲಿ ನೋಡಿ ಅವಳು ಸಿಕ್ಕಾಗಿತ್ತು, ಸಿಕ್ಕನ್ನ ಕ್ಲೀನಾಗಿ ಬಿಡಿಸ್ಕೊಂಡು ಈ ಥರ ಎಣ್ಣೆನ ಹಚ್ತಿದ್ದಾಳೆ. ಅವ್ರ ಯಜಮಾನ್ರು ಕಾಮಿಡಿ ಮಾಡ್ತಾಯಿದ್ರು, ಅಕ್ಕ ಇವಳ ಹತ್ರ ಎಣ್ಣೆ ಹಾಕ್ಸ್ಕೊಬೇಡ್ರಿ, ಇರೋ ಬರೋ ಕೂದಲೆಲ್ಲ ಕಿತ್ತಾಕ್ತಾಳೆ, ಈ ಥರ ಮಸಾಜ್ ಮಾಡಿ ಅಂತ ಕಾಮಿಡಿ ಮಾಡ್ತಾಯಿದ್ರು. ಅದಕ್ಕೆ ಅವಳು ನನ್ನ ಹತ್ರನೇ ಹಾಕ್ಸ್ಕೊಳ್ತೀರಾ, ಇವಾಗ ನನಗೆ ಹಿಂಗೆ ಹೇಳ್ತೀರಾ ಅಂತ ಅವಳು ನಗಾಡ್ಕೊಂಡು ಇದು ಮಾಡ್ತಾಯಿದ್ಲು. ಚೆನ್ನಾಗಿ ಎಣ್ಣೆ ಹಾಕಿ ಈ ಥರ ಎಲ್ಲ ಮಸಾಜ್ ಮಾಡಿ ತುಂಬಾ ದಿನ ಆಗಿತ್ತು ಅವಳ ಹತ್ರ ಎಣ್ಣೆ ಹಾಕ್ಸ್ಕೊಂಡು ಮಸಾಜ್ ಮಾಡಿಸ್ಕೊಂಡಲೆ. ಅವಳು ಬಂದಿದ್ದು ಇದೆ ಅಲ್ವಾ, ಹಂಗಾಗಿ ಅವಳ ಹತ್ರನೇ ಎಣ್ಣೆ ಹಾಕ್ಸ್ಕೊಂಡು ಮಸಾಜ್ ಮಾಡಿಸ್ಕೊಂಡೆ. ತುಂಬಾ ಚೆನ್ನಾಗಿ ಹಾಕಿದ್ಲು ಅವಳು ಎಣ್ಣೆ. ಮತ್ತು ಮೈಂಡೆಲ್ಲ ಫ್ರೆಶ್ ಆಗಿ ಒಂಥರ ಏನೋ ಸಮಾಧಾನ ಆಗೋ ಥರ ಆಯಿತು. ಅಷ್ಟರಲ್ಲಿ ನಮ್ಮ ಅಕ್ಕನ ಮಗ ಬಂದು ಕಿತಾಪತಿ ಮಾಡಿ ಏನೇನೋ ಮಾತಾಡ್ತಾ ಇದ್ದ. ಕಿತಾಪತಿ ಅವನು ಸ್ವಲ್ಪನೇ ಜಾಸ್ತಿನೇ ಕಿತಾಪತಿ ಇದ್ದ. ಇವಾಗ ಒಂಚೂರು ಸೈಲೆಂಟ್ ಆಗಿದ್ದಾನೆ. ನನ್ನ ತಂಗಿ ಈ ಥರ ಎಲ್ಲ ಎಣ್ಣೆ ಹಾಕಿ ಮಸಾಜ್ ಮಾಡ್ತಿದ್ದಾಳೆ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ಆಲ್.